ಚಳ್ಳಕೆರೆ ತಾಲೂಕಿನ ಎಲೆರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಂಕೇನಹಳ್ಳಿ ಗ್ರಾಮದಲ್ಲಿ ನೂತನ ಕುಬೇರ ಗಣಪತಿ ದೇವಸ್ಥಾನ ಹಾಗೂ ವಿಗ್ರಹ ಪ್ರತಿಷ್ಠಾಪನೆ, ಸಮುದಾಯ ಭವನ ಮತ್ತು ರಾಜಗೋಪುರ ಉದ್ಘಾಟನಾ ಕಾರ್ಯಕ್ರಮ ಭಕ್ತಿ ಹಾಗೂ ಸಂಭ್ರಮದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ, ಎಲೆರಾಂಪುರ ಮಠದ ಶ್ರೀ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಹಾಗೂ ಕಾರದ ಮಠದ ಶ್ರೀ ವೀರ ಬಸವಲಿಂಗ ಸ್ವಾಮೀಜಿ ಸೇರಿದಂತೆ ಗಣ್ಯರು ಭಾಗವಹಿಸಿ ಕುಬೇರ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂತನ ದೇವಸ್ಥಾನವನ್ನು ಉದ್ಘಾಟಿಸಿದರು. ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ ಆಶೀರ್ವಚನ ನೀಡಿ 48 ದಿನಗಳ ಕಾಲ ನಿಷ್ಠೆ, ಭಕ್ತಿ ಮತ್ತು ಶ್ರದ್ಧೆಯಿಂದ ಗಣೇಶನ ಪೂಜೆ ಮಾಡಿದರೆ ಭಗವಂತನ ಅನುಗ್ರಹ ದೊರೆಯುತ್ತದೆ. ಆದರೆ ದೇವರ ಅನುಗ್ರಹ ಪಡೆಯುವ ಜೊತೆಗೆ ತಂದೆ ತಾಯಿಯ ಸೇವೆ ಮಾಡುವುದು ಅತ್ಯಂತ ಮುಖ್ಯ. ಹಿರಿಯರನ್ನು ಗೌರವಿಸಿ ಸತ್ಯ, ಧರ್ಮ ಹಾಗೂ ನೀತಿಯ ಮಾರ್ಗದಲ್ಲಿ ಜೀವನ ನಡೆಸಬೇಕು. ಭಕ್ತಿ ನಮ್ಮ ಬದುಕಿಗೆ ದಾರಿ ತೋರಿಸುವ ಶಕ್ತಿಯಾಗಬೇಕು ಎಂದು ತಿಳಿಸಿದರು. ಪಿಎನ್ ಕೃಷ್ಣಮೂರ್ತಿ ಮಾತನಾಡಿ, ಪ್ರತಿಯೊಂದು ಹಳ್ಳಿಯಲ್ಲೂ ಸಿರಿವಂತರು ಹಾಗೂ ಅನುಕೂಲಸ್ಥರು ತಮ್ಮ ಒಳ್ಳೆಯ ಮನಸ್ಸಿನಿಂದ ಗ್ರಾಮಗಳ ಅಭಿವೃದ್ಧಿಗೆ ಕೈ ಜೋಡಿಸಬೇಕು. ದೇವಸ್ಥಾನಗಳು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ಕೇಂದ್ರಗಳಾಗಿದ್ದು, ಇದೇ ರೀತಿ ಪ್ರತಿಯೊಂದು ಗ್ರಾಮದಲ್ಲೂ ಉತ್ತಮ ಶಾಲೆಗಳಿರಬೇಕು. ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ಮತ್ತು ನಮ್ಮ ಆಚಾರ ವಿಚಾರಗಳ ಅರಿವು ಬೆಳೆಸುವ ಜವಾಬ್ದಾರಿ ಪೋಷಕರು ಹಾಗೂ ಸಮಾಜದ ಮೇಲಿದೆ. ಗ್ರಾಮಗಳ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಿದಾಗ ಮಾತ್ರ ಸುಸ್ಥಿರ ಬದಲಾವಣೆ ಸಾಧ್ಯ ಎಂದರು. ಉದ್ಯಮಿ ನೀಲೇಶ್ ಮಾತನಾಡಿ, ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ನಾವು ಹುಟ್ಟಿದ ಗ್ರಾಮವನ್ನು ಮರೆಯಬಾರದು. ನಮ್ಮ ಗ್ರಾಮಕ್ಕೆ ನಮ್ಮ ಕೈಲಾದಷ್ಟು ಕೊಡುಗೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ. ಗ್ರಾಮಗಳ ಅಭಿವೃದ್ಧಿಗೆ ಆರ್ಥಿಕ ಸಹಾಯದ ಜೊತೆಗೆ ಸಮಯ, ಶ್ರಮ ಹಾಗೂ ಮಾರ್ಗದರ್ಶನ ನೀಡುವ ಮೂಲಕವೂ ಸೇವೆ ಸಲ್ಲಿಸಬಹುದು. ಮುಂದಿನ ಪೀಳಿಗೆಗೆ ಉತ್ತಮ ವಾತಾವರಣ ನಿರ್ಮಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ಬರುವಂತ ಅತಿಥಿಗಳನ್ನ, ಗುರುಗಳನ್ನ ಬಹಳ ಕುಂಭದಿಂದ ಸ್ವಾಗತವನ್ನು ಕೊಟ್ಟು ಇವತ್ತು ಕಾರ್ಯಕ್ರಮಕ್ಕೆ ಅತ್ಯಂತ ಮೆರುಗನ್ನು ತಂದು ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ಅನೇಕರು ಬಹಳ ಈ ಊರಿನ ಒಂದು ವಿಶೇಷ ಅಂತ ಹೇಳಿದ್ರೆ 9 ವರ್ಷಗಳ ನಂತರ ಸ್ವಾತಂತ್ರ್ಯ ಬಂದಿದೆ ಈ ಗ್ರಾಮಕ್ಕೆ, ಹೌದಲ್ಲ? 9 ವರ್ಷ ಆದ್ಮೇಲೆ ಗಣಪತಿ ಇಟ್ಕೊಂಡಿದ್ರಿ. ಅದನ್ನು ನಾನೇನು ಮಹಾಗಣಪತಿ ಅಂದ್ರು. ಆಮೇಲೆ ನಾಗವರು ಅದಕ್ಕೆಲ್ಲ ವಿಶ್ಲೇಷಣೆ ಕೊಟ್ಟರು. ರುದ್ರೇಶ್ ನಿಮ್ಗೆಲ್ಲ ಆಶೀರ್ವಾದನ ಮಾಡಿದ್ರು, ನೀವೆಲ್ಲ ಕುಬೇರರಾಗಿ ಅಂತ. ನೀವು ಯಾರಿಗೆ ದಾನ ಮಾಡುವಂತ ಶಕ್ತಿ ಇದೆ ಅವರಷ್ಟೇ ಕುಬೇರರಾಗ್ಲಿ ಅಂತ ನನ್ನ ಪ್ರಕಾರ. ಸುಮ್ನೆ ನೀವು ದುಡ್ಡು ಇಟ್ಕೊಂಡ್ಬಿಟ್ಟು ನೀವೇ ಕುಬೇರ ಅಂತ ಬೋರ್ಡ್ ಹಾಕೊಂಡು ಹೋಗ್ಬಿಟ್ರೆ ನಿಮಗೆ ದುಡ್ಡು ಹಾಕಿ ಕೊಡ್ಬೇಕು ದೇವರು, ಹೌದಲ್ಲ? ಅದಕ್ಕೆ ಯಾರಿಗೆ ದಾನ ಮಾಡುವಂತ ಶಕ್ತಿ ಇದೆ, ಕೊಡುವಂತ ಶಕ್ತಿ, ದಾನ ಮಾಡ್ಬೇಕು. ನೀವೇ ದಾನ ಮಾಡಬೇಕು. ಬಲಗೈಲಿ ಕೊಟ್ಟಂತ ದಾನ ಎಡಗೈ ಗೊತ್ತಾಗಬಾರ್ದು. ಬಹುಶಃ 3 ದಿನಗಳಿಂದ ನಿರಂತರವಾಗಿ ಕಾಯ, ವಾಚ, ಮನಸ್ಸ ಇವತ್ತು ದುಡಿದಿದ್ದೀರಿ. ಅನೇಕ ಜನರು ಇವತ್ತು ಗ್ರಾಮದವರು ಕಾಣದ ಕೈಯಾಗಿ ಕೆಲಸವನ್ನು ಮಾಡಿದಿರಿ. ಅಹರ್ನಿಶಿ ಬಹಳ ವಿಶೇಷ ಆಶ್ಚರ್ಯ ಅಂದ್ರೆ ನೀವೆಲ್ಲ ಓಡಾಡಿದ್ರೆ ಈ ಊರಿನವ್ರು ಯಾರು ನೀವು ಚೇರ್ ಮೇಲೆ ಕೂತಿಲ್ಲ, ಎಲ್ಲ ಗೆಸ್ಟ್ಗಳು ಕೂತು ನೀವೆಲ್ಲ ನಿಂತಿದ್ದೀರ ಅಂದ್ರೆ ಈ ಊರಿನ ಬಹಳ ವಿಶೇಷವಾದಂತ ವ್ಯಕ್ತಿತ್ವ ಉಳ್ಳಂತ ಜನ ನೀವಂತ ನಾನಾದ್ರೂ ಭಾವಿಸ್ತೇನೆ. ಬೇರೆ ನಾವು ಊರುಗಳಿಗೆ ಹೋದ್ರೆ ಎಲ್ಲ ವೈಟ್ ಹಾಕೊಂಡು ನಮಗೂ ಜಾಗ ಬಿಡೋದಿಲ್ಲ. ಅವರೇ ಚೇರ್ ಮೇಲೆ ಕೂತ್ಕೊಂಡು ಎಲ್ಲ ಭಾಷಣ ಮಾಡೋಗಿರ್ತಾರೆ. ಬಹುಶಃ ಬಹಳ ವಿಶೇಷ ವಿಭಿನ್ನವಾಗಿರುವಂಥದ್ದು ಈ ಸಂಕೇನಹಳ್ಳಿ. ಮೊನ್ನೆ ಮಾತಾಡ್ತಾ ನಮ್ಮ ಪೊಲೀಸರು ಹೇಳ್ತಾ ಇದ್ರು, ಇದನ್ನ ಇನ್ಮೇಲೆ ಸಂಕೇನಹಳ್ಳಿ ಅನ್ಬಾರ್ದು, ಕುಬೇರ ಸಂಕೇನಹಳ್ಳಿ ಅಂತೇಳಿ ಕರೀಲಿ ಅಂತೇಳಿ ಇವೆಲ್ಲರೂ ಕೂಡ ಇನ್ಮೇಲೆ ಪಾಪುರ ಸಂಕೇನಹಳ್ಳಿ ಅಂತ ಈಗೆಲ್ಲ ಬರ್ಕೊಟ್ಟಾಗ ಹೇಳ್ತಾ ಇದ್ರು. ಯಾರು ಭಿಕ್ಷುಕರಿಗೂ ನೀವು ಭಿಕ್ಷೆ ಹಾಕಿಲ್ಲ ಅಂದ್ರೆ ಇನ್ನೆಷ್ಟು ದುಡ್ಡು ಇಟ್ಟಿದ್ದೀರ ಅಂತ ನೀವು, ಹೌದಾ? ಅದಕ್ಕೆಲ್ಲ ಬರ್ಕೊಂಡು ಬರೇ ಕೊಡ್ತೇವೆ. ನಮ್ಮೂರಿಗೆ ಭಿಕ್ಷಕರು ಬಂದ್ರೆ ಸ್ವಾಮಿ ದುಡ್ಡು ಹಾಕಿರ್ಲಿಲ್ಲ ಅಂತ. ಇನ್ಮೇಲೆ ನೀವು ಕೊಡುವಂಥದ್ದು ನಿಮ್ಮ ಕೈ ಯಾವತ್ತು ಹೀಗಿರಬಾರ್ದು, ನಿಮ್ಮ ಕೈ ಹೀಗಿರಬೇಕು. ಇದು ಕುಬೇರ ಸಂಕೇನಹಳ್ಳಿ ಅಂತ ಇನ್ಮೇಲೆ ನಾಮಕರಣವನ್ನ ಮಾಡ್ಕೊಳ್ಳಿ. ಸಂಕೇನಹಳ್ಳಿ ಮತ್ತೆ ಒಂದು ರಾಂಪುರದ ಇದರಲ್ಲಿ ಮಾತೂರಲ್ಲಿ ಹರಸೇಶ್ವರಿ ದೇವಸ್ಥಾನ ನಡೆದಿದೆ. ಇದು ನನಗೆ ಒಂದು ನಮ್ಮ ಮಾತೂರಲ್ಲಿ ಸುಮಾರು ಬುದ್ಧಿ ಒಂದು 25,000 ಜನ ಸೇರಿಸ್ಬೇಕು ಅಂತ ಇದ್ದೀವಿ ನಾವು. ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿ ಎಲ್ಲ ಹೆಣ್ಮಕ್ಳನ್ನ ಕರೆದು ದೇವರ ದರ್ಶನ ಮಾಡ್ತಕ್ಕಂಥದ್ದು, ಎಲ್ಲರಿಗೆ ಬಾಗಿನ ಕೊಡ್ತಕ್ಕಂಥದ್ದು, ಎಲ್ಲ ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ ರೈಮಂಡ್ಸ್ ಬಟ್ಟೆ ಕೊಡ್ತಾರೆ 10,000 ಜನಕ್ಕೆ, ಹೆಣ್ಮಕ್ಳಿಗೆ ಒಂದು 10,000 ಜನಕ್ಕೆ ರೇಷ್ಮೆ ಸೀರೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ನಾನು ಜಿಲ್ಲಾ ಪಂಚಾಯತ್ ಮಾಡಿದ್ದೇನೆ ನಾನು. ಮತ್ತೆ ವಾಪಸ್ ಇವಾಗ ಇವೇನೋ ಒಂದು ಅವಕಾಶ, ಇಲ್ಲಿ ಜನರ ಸೇವೆ ಮಾಡ್ತಾ ಒಂದು ಅವಕಾಶ ಬರುತ್ತೆ ಅಂತ ದೂರದೃಷ್ಟಿ ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತೆ ನಂದು 20 ವರ್ಷ ಆದ್ರೂ ಸಹ, ನಾನು ಜಿಲ್ಲಾ ಪಂಚಾಯತ್ 20 ವರ್ಷ ಆದ್ರೂ ಸಹ ಮತ್ತೆ ನನ್ನ ಇಲ್ಲಿ ಪ್ರೀತಿ ವಿಶ್ವಾಸ, ಅದೇ ಪ್ರೀತಿ ವಿಶ್ವಾಸ ಆಗಿದೆ. ಆದರೆ
ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಸೆಕೆಂಡಹಳ್ಳಿ ಚಂದ್ರನ್ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ. ಅವ್ರನ್ನ ನನ್ನ ಕರ್ಕೊಂಡ್ಬಂದಿದ್ದೆ. ಅವರು ನಮ್ಮ ಸೆಕೆಂಡಹಳ್ಳಿ ಚಂದ್ರನ್ ಇವತ್ತಿಲ್ಲ, ಅವ್ರನ್ನ ನಾವು ಯಾವತ್ತೂ ಮರಿಬಾರದು. ಅವತ್ತು ನನಗೆ ಹೆಸರಿಟ್ರು ಅವರು, ನಾವು ಪೀಣ್ಯ ಕೃಷ್ಣಮೂರ್ತಿ ಅವರು ಪಟಾಕಿ ಕೃಷ್ಣಮೂರ್ತಿ ಅಂತೇಳಿ. ನಾನು ಹೇಳಿದೆ ಅವ್ರಿಗೆ, ಕುಮಾರ್ಗೆ ಸಿದ್ದಪ್ಪರ್ಗೆ ಹೇಳಿದೆ, ಪಟಾಕಿ ತರಿಸಿದ್ದೀರಾ ಅಂತ. ತರಿಸಿದ್ದೀನಿ, ಅದು ಬರ್ತಾ ಇದ್ದೀನಿ ಅಂತ. ಯಾಕಂದ್ರೆ ನಮ್ಮ ಮನೆಯಲ್ಲಿ 3 ದಿನದ ಗ್ರೂಪೇಶ ಬೆಂಗಳೂರಲ್ಲಿ ಬಹಳಷ್ಟು ಜನರಿಗೆ ಇನ್ವಿಟೇಷನ್ ಕೊಟ್ಟಿದ್ದೀನಿ. ಇನ್ನು 3 ದಿನ ಗ್ರೂಪೇಶ ಇದ್ದು ನಾನು ಬಂದಿದ್ದೀನಿ ಅಂತಂದ್ರೆ ನಿಮ್ಮ ಮೇಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ, ಗುರುಗಳ ಆಶೀರ್ವಾದ ಪಡಿಬೇಕು ನಾನು. ಇದರಿಂದ ನಾನು ಬಂದಿದ್ದೀನಿ. ಅದರಿಂದ ಇವತ್ತು ನಮ್ಮ ಕುಬೇರ ಗಣಪತಿನ 2 ದಿವಸದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ, ಎಲ್ಲರಿಗೂ, ಅಕ್ಕಪಕ್ಕದ ಗ್ರಾಮಸ್ಥರಿಗೂ, ಹೋಬಳಿಯವರಿಗೆ, ಮತ್ತೆ ನಮ್ಮ ತಾಲೂಕಿನವರಿಗೆ, ಅಥವಾ ಎಲ್ಲ ಸಮಸ್ತ ಜನತೆಗೆ ಆ ಕುಬೇರ ಗಣಪತಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಮಾತುಗಳು ಹೇಳಿ, ಮತ್ತೊಮ್ಮೆ ನಿಮ್ಮೆಲ್ರಿಗೂ ಏನು ಸಮುದಾಯ ಭವನ ಸಿದ್ದಪ್ಪವರು ಮತ್ತೆ ನಮ್ಮ ಪೊಲೀಸಪ್ಪವರೆಲ್ಲ ಬಹಳ ಕಷ್ಟಪಟ್ಟು ಕಟ್ಟಿದ್ದಾರೆ. ಸಂಭ್ರಮ ನಡೀತಾ ಇದೆ. ಈ ವಿಘ್ನ ವಿನಾಶಕ, ಬುದ್ಧಿ ಜ್ಞಾನಗಳ ಅಧಿದೇವತೆ, ಸಕಲ ಕಾರ್ಯಗಳ ಶುಭಾರಂಭ ನೀಡುವ ಶ್ರೀ ಗಣಪತಿ ದೇವಸ್ಥಾನದ ಈ ಉದ್ಘಾಟನಾ ಸಮಾರಂಭ ನಾವೆಲ್ಲ ಭಾಗಿಯಾಗಿರೋದೇ ನಮಗೆ ಅತ್ಯಂತ ಪುಣ್ಯದ ಕಾರ್ಯ. ಸಣ್ಣ ಕಣ್ಣು ಬದುಕಿನ ಸೂಕ್ಷ್ಮತೆಯನ್ನು ಅರಿಯೋಣ. ದೊಡ್ಡ ಕಿವಿ ಒಳ್ಳೆಯ ಮಾತುಗಳನ್ನ ಎಲ್ಲರಿಂದ ಎಲ್ಲ ಕಡೆಯಿಂದ ಆಲಿಸೋಣ. ದೊಡ್ಡ ಹೊಟ್ಟೆ, ಬದುಕಿನಲ್ಲಿ ಸಹನೆ ಬಹಳ ಬಹಳ ಮುಖ್ಯ. ದೊಡ್ಡ ಹೊಟ್ಟೆಯಷ್ಟು ತಾಳ್ಮೆ ವಹಿಸಿ ಬದುಕನ್ನ ಸುಂದರವಾಗಿಸ್ಕೊಳ್ಳೋಣ ಅಂತ ನಮಗೆ ಯಾವಾಗಲೂ ಮುಂದೆ ನಿಂತ್ಕೊಂಡು ನಮಗೆ ಮಾದರಿಯಾಗಿ ನಿಂತಿರುವ ನಮ್ಮ ಶ್ರೀ ವಿಘ್ನ ನಿವಾರಕ ಕುಬೇರ ಗಣಪತಿ ದೇವಸ್ಥಾನ ಇಂದು ಈ ಭಾಗದಲ್ಲಿ ಉದ್ಘಾಟನೆ ಕೊಂಡಿರೋದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಈ ದೇವಸ್ಥಾನ ಇಂದು ಎಲ್ಲರಿಗೂ ತಲೆಮಾರುಗಳವರೆಗೆ ಭಕ್ತಿ ಮತ್ತೆ ಸಂಸ್ಕೃತಿಯ ಕೇಂದ್ರವಾಗಲಿ. ದೇವಸ್ಥಾನದ ಪ್ರತಿಷ್ಠಾಪನೆ ಮತ್ತು ಸಮುದಾಯ ಭವನದ ಉದ್ಘಾಟನೆ ಭಾರಿ ಯಶಸ್ವಿಯಾಗಿ ಕಾರ್ಯಕ್ರಮ 3 ದಿನದಿಂದ ಸಂಭ್ರಮದಿಂದ ಇಡೀ ಊರೇ ಒಂದು ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದೆ. ಸೊ ಅದನ್ನ ನೋಡಿ ಖುಷಿ ಆಗ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಕುಬೇರ ಗಣಪತಿ ಈ ಊರಿನಲ್ಲಿ ಶಾಂತಿ ಸಮೃದ್ಧಿ, ಶಾಂತಿ ಆರೋಗ್ಯ, ಎಲ್ಲ ಜನಗಳಿಗೂ ಆರೋಗ್ಯ ಕೊಡ್ಲಿ, ಶಾಂತಿ ಸಮೃದ್ಧಿ ನೆಲೆಸ್ಲಿ ಊರಿನಲ್ಲಿ. ಆಮೇಲೆ ಕುಬೇರ ಗಣಪತಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಇಲ್ಲಿ ಊರಿನಲ್ಲಿರೋರೆಲ್ಲರೂ ಮುಂದಿನ ದಿನಗಳಲ್ಲಿ ಕುಬೇರರಾಗ್ಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ನಾನು ಮಾತು ಮುಗಿಸ್ತೀನಿ.